ಹೇಯ್ ಚಿರು, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೋ ದೀಪ ಅವ್ರು ತುಂಬ ನೆನಪಾದ್ರು. ಲೈಫಲ್ಲಿ ಮೊದಲನೇ ಪ್ರೀತಿ, ಮೊದಲನೇ ಸ್ನೇಹ ಅನ್ನೋದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಗೊತ್ತು, ದೀಪ ಈ ಮನೆಗೆ ಬಂದಾಗ ನೀನು ಅವಳ ಜೊತೆ ಎಷ್ಟು ರೂಢಾಗಿ ನಡ್ಕೊಳ್ತಿದ್ದೆ ಅಂತ. ಆದರೆ ಹೋಗ್ತಾ ಹೋಗ್ತಾ ಅವಳ ಮೇಲೆ ಹುಚ್ಚಿಡಿಯೋ ಅಂಥ ಪ್ರೀತಿ ಹುಟ್ಟಿದೆ ನಿನಗೆ. ಆ ಪ್ರೀತಿ ನಿನಗೆ ಸಿಗಬೇಕು ಅನ್ನೋ ಅಷ್ಟರಲ್ಲಿ ದೀಪ ನಿನ್ನನ್ನು ಬಿಟ್ಟೊಟ್ಟೋದ್ಲು. ವಿಧಿ ಅವಳ ಜೀವನದಲ್ಲಿ ಎಷ್ಟು ಕ್ರೂರವಾದ ಆಟ ಆಡ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಹಾಗೆ, ನಮ್ಮ ಜೊತೆ ಇರೋವರೆಗೂ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅವ್ರು ಬಿಟ್ಟು ಹೋದಾಗಲೇ ಅವ್ರ ಮಹತ್ವ ಏನು ಅಂತ ಗೊತ್ತಾಗೋದು. ಹೌದಣ್ಣ, ದೀಪ ಅವ್ರ ವಿಚಾರದಲ್ಲಿ ತುಂಬ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅವ್ರ ಮೇಲಿನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಅವ್ರ ಜೊತೆ ಸಮಯ ಕಳಿಬೇಕು ಅನ್ನೋ ಅಷ್ಟರಲ್ಲಿ ಹೀಗಾಗೋಯ್ತು. ಆದರೆ ದೀಪ ಅವರು ಬದುಕಿದ್ದಾರೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.